ಹತ್ತಿಕ್ಕುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ನಾವೇನಿಲ್ಲದೆ ಈಗ ನಾವೇ ಜನ ಕರ್ಕೊಂಡಿದ್ದೀವಿ. ನಮ್ಮಿಂದ ಜಾಸ್ತಿ ಪೊಲೀಸರೇ ಅವರು ಇಟ್ಕೊಳ್ಳಿ. ನಾವು ಕೂತಿರೋದು 8 ಜನ ಕೂತಿದ್ದೀವಿ. ನಿಮಗೆ ಜಾಗ ಕೊಡ್ತೀವಿ ಓಡಾಡಕ್ಕೆ. ಬೇಗ ಮೂಲೆ ಕೂತ್ಕೊಳ್ತೀವಿ. ಇದು ಪಬ್ಲಿಕ್ ಆಫೀಸ್ ಕಂಡ್ರೆ ಪೂರೈಕೆ ಕಷ್ಟ. ಆಯ್ತು ಮುಗಿಸೋಣ. ನೀವೆಲ್ಲ ಹೇಳಕ್ ಬಂದಿರಲ್ಲ, ಕಾನೂನು ನೀವೇ ಕೈ ಕೊಟ್ಟಿದ್ದೀವ. ಕಾನೂನ ನೀವು ಉಪಯೋಗ ಮಾಡಿದ್ರೆ ಎಲ್ಲರಿಗೂ ಅವ್ರು ಯಾವ ಹೇಳ್ತಾರೆ ನೀವೇ ನಮ್ಗೆ ಹೇಳಕ್ಕಿಲ್ಲ. ನಾವು ನೋಡಿದ್ರೆ ತಿಳ್ಕೊಂತೀವಿ. ರೈತರ ಮೇಲೆ ಎಫ್ಐಆರ್ ದಾಖಲಿಸಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಂಗೆ ಬಸ್ ತಂದವ್ರೆ ಎಲ್ಲಿ ಗ್ರೌಂಡ್ ಹೋಗ್ತೀವಿ. ನೀವೇನೆದ್ದೋಗಲ್ಲ. ನಾವಿಲ್ಲೇ ಮನೆ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಯಾಕೆ ಜಾಗ ಬಿಟ್ಟು ಓಡಾಡಕ್ಕೆ ಇಲ್ಲೆಲ್ಲ ಅಲ್ಲಿ ರೋಡು ಅದೆಲ್ಲ ನಾವೇನು ಮಾಡೋಕ್ಕಾಗಲ್ಲ. ನಾವು ಸಾರ್ವಜನಿಕ ಹೋರಾಟ ಮಾಡೋದು. ನಮ್ಮ ಮನೆಗೆ ನಂದೇ ತೋಟಿಲ್ಲ ಕಣ್ರಿ. ನಾವೇನು ಹೆದರಕ್ಕಿಲ್ಲ. ರೈತರು ಗಟ್ಟಿಯಾಗಿದ್ದಾರೆ. ಬಸ್ ಇಲ್ದ್ರೆ ಹೆಲಿಕಾಪ್ಟರ್ ತರ್ತಿ ನಮ್ಮನ್ನ ಎಲ್ತಾಂಡು ಹೋಯ್ತಾರ್ರಿ. ಜೈಲ್ಗೆ ಹೋಗ್ತೀವ, ಸ್ಟೇಷನ್ಗೆ ಹೋಗ್ತೀವ, ಅಲ್ಲಿ ಊಟ ಕೊಡ್ತಾರಪ್ಪ. ಮುದ್ದೆ ಸಾರು ಉಣಲ್ವ? ನಾವು ಉಣ್ಣದ ಮೇಲೆ ಮುದ್ದೆ ಕಟ್ಟಿ ಇನ್ನೆತ್ತಿದ್ದಲ್ಲ. ಮುದ್ದೆ ಉಣ್ಣಕ್ಕೆ ನಾವು ರೆಡಿ ಇದ್ದೀವಿ. ವೀಕ್ಷಕರೇ, ಮೇಲಿನ ಕೆಲವು ಮಾತುಗಳನ್ನು ನೀವು ಕೇಳಿಸ್ಕೊಂಡ್ರಿ ಅಂದ್ಕೋತೀನಿ. ಇತ್ತೀಚೆಗೆ ಗುಬ್ಬಿಯಲ್ಲಿ ನಡೆದ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಲಿಂಕ್ ಯೋಜನೆ ವಿರೋಧಿಸಿ ರೈತರು, ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರು, ಮುಖಂಡರು ಹಾಗೂ ಸ್ವಾಮೀಜಿಗಳು ಸೇರಿದಂತೆ ಹಲವರ ವಿರುದ್ಧ ದಾಖಲಾಗಿರುವ ಎಫ್ಐಆರ್ ರದ್ದು ಮಾಡಿ ಅಂತ ಒತ್ತಾಯಿಸಿ ಇಂದು ಎಸ್ಪಿ ಕಚೇರಿ ಮುಂಭಾಗ ಧರಣಿಗೆ ಕುಳಿತಿದ್ದ ಗ್ರಾಮಾಂತರ ಬಿಜೆಪಿ ಶಾಸಕ ಸುರೇಶ್ ಗೌಡ, ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ, ಮಾಜಿ ಸಚಿವ ಸೊಗಡು ಶಿವಣ್ಣ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹೆಬ್ಬಾಕ ರವಿ ಸಭೆ ಸೇರಿದಂತೆ ಅನೇಕರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಮ್ಮ ಬೇಡಿಕೆಗೆ ಸ್ಪಂದಿಸುವಂತೆ ಪೊಲೀಸ್ ಇಲಾಖೆ ಮೂಲಕ ಸರ್ಕಾರಕ್ಕೆ ಒತ್ತಡ ತರುವ ಕೆಲಸದಲ್ಲಿ ನಿರತರಾಗಿದ್ದರು. ಗುಬ್ಬಿ ಹೋರಾಟದ ವೇಳೆ ಕೆಲ ಅಹಿತಕರ ಘಟನೆ ನಡೆದಂತೆ ಇಲ್ಲೂ ನಡೆಯಬಾರದೆಂಬ ಕಾರಣಕ್ಕೆ ಇಡೀ ಜಿಲ್ಲೆಯ ಪೊಲೀಸರನ್ನು ನಗರಕ್ಕೆ ಕರೆಸಿಕೊಂಡು ನಾಕಾಬಂದಿ ನಿರ್ಮಿಸಿ ಎಸ್ಪಿ ಕಚೇರಿಗೆ ಸರ್ಪಗಾವಲು ಹಾಕಲಾಗಿತ್ತು. ಪಾಪ ಪೊಲೀಸರು ಅಧಿಕಾರಿಗಳಿಗೆ ಅದ್ಯಾವ ಮಾಹಿತಿ ಇತ್ತೋ ಏನೋ ಪ್ರತಿಭಟನೆಯಲ್ಲಿ ಭಾಗಿಯಾದ 7-8 ಜನರ ಹೋರಾಟಕ್ಕಾಗಿ ಇಡೀ ಪೊಲೀಸ್ ಇಲಾಖೆಯ ನಗರ ಎಸ್ಪಿ ಕಚೇರಿ ಸುತ್ತಮುತ್ತ ತುಂಬಿ ತುಳುಕ್ತಾ ಇತ್ತು. ಈ ಮಾಹಿತಿ ಇಲ್ಲದ ಸಾರ್ವಜನಿಕರು ಬಿಎಚ್ ರಸ್ತೆಯಲ್ಲಿ ಬಂದು ಪೊಲೀಸರು ತಡೆ ಒಡ್ಡುವ ಕಾರಣದಿಂದ ಮನಸ್ಸಲ್ಲೇ ಬೈಕೊಂಡು ಬೇರೆ ಮಾರ್ಗದಲ್ಲಿ ಹೋಗುತ್ತಿದ್ದುದು ಕೂಡ ಕಂಡುಬಂತು. ಅದರಲ್ಲೂ ಶಾಲಾ ವಾಹನಗಳು, ತುರ್ತು ವಾಹನಗಳು ಸೇರಿದಂತೆ ಯಾರೂ ಕೂಡ ಎಸ್ಪಿ ಕಚೇರಿ ರಸ್ತೆಯಲ್ಲಿ ಓಡಾಡದಂತೆ ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡಿದ್ದು ಜನಸಾಮಾನ್ಯರಿಗೆ ಕಿರಿಕಿರಿ ಉಂಟಾಗಿತ್ತು. ಈ ಕುರಿತು ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ಅವರನ್ನ ಪ್ರಶ್ನೆ ಮಾಡಿದಾಗ ಅವ್ರು ಏನ್ ಹೇಳಿದ್ರು ಕೇಳಿಸ್ಕೊಳ್ಳಿ. ಹೆಂಗೆ ಬಸ್ ತಂದವ್ರೆ ಎಲ್ಲಿ ಗ್ರೌಂಡ್ ಹೋಗ್ತೀವಿ. ನೀವೇನೆದ್ದೋಗಲ್ಲ. ನಾವಿಲ್ಲೇ ಮನೆ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಯಾಕೆ ಜಾಗ ಬಿಟ್ಟು ಓಡಾಡಕ್ಕೆ ಇಲ್ಲೆಲ್ಲ ಅಲ್ಲಿ ರೋಡು ಅದೆಲ್ಲ ನಾವೇನು ಮಾಡೋಕ್ಕಾಗಲ್ಲ. ನಾವು ಸಾರ್ವಜನಿಕ ಹೋರಾಟ ಮಾಡೋದು. ನಮ್ಮ ಮನೆಗೆ ನಂದೇ ತೋಟಿಲ್ಲ ಕಣ್ರಿ. ಅಲ್ಲ 4 ಕಡೆನೂ ದಿಗ್ಬಂಧ ಆಗ್ಲಿ ಬಿಡ್ರಿ. ಇನ್ನು ಎಸ್ಪಿ ಕಚೇರಿಯ ಎಂಟ್ರಿ ಭಾಗದಲ್ಲಿ ಕುಳಿತು ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಿದ್ದ ನಾಯಕರನ್ನು ಪೊಲೀಸರು ಮನವೊಲಿಸಲು ಯತ್ನ ನಡೆಸಿದಾಗ ಕೂಡ ಶಾಸಕ ಕೃಷ್ಣಪ್ಪ ಅವರು ಅವರ ಮಾತಿಗೆ ಸೊಪ್ಪಾಕದೆ ಮಾತನಾಡಿದ್ದು ಕೂಡ ಕಂಡುಬಂತು. ಹೋರಾಟವನ್ನು ಹತ್ತಿಕ್ಕುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಮೇಲೆ ಎಫ್ಐಆರ್ ದಾಖಲಿಸಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಮಠಾಧೀಶರ ಮೇಲೆ ಎಫ್ಐಆರ್ ಹಾಕಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ರದ್ದಾಗಬೇಕು, 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 ರದ್ದಾಗಬೇಕು. बोलो भारत माता की जय, बोलो भारत माता की जय. भ्रष्ट कांग्रेस ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಹೋರಾಟವನ್ನು ದಮನ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಹೋರಾಟವನ್ನು ಹತ್ತಿಕ್ಕುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು. बोलो भारत माता की जय. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಹೋರಾಟವನ್ನು ಹತ್ತಿಕ್ಕುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಹೋರಾಟವನ್ನು ಹತ್ತಿಕ್ಕುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರನ್ನು ಬಂಧಿಸಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಮಠಾಧೀಶರ ಮೇಲೆ ಎಫ್ಐಆರ್ ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ರದ್ದಾಗಬೇಕು, ರದ್ದಾಗಬೇಕು.
ರದ್ದಾಗಬೇಕು 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 ಬೋಲೋ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ಕ್ಲಿಯರ್ ನಾವು ಮಾಡ್ತೀವಿ ತಾವೇನು ಕೊಟ್ಟಿದ್ರು ರಿಕ್ವೆಸ್ಟು ಕ್ಲಿಯರ್ ಮಾಡಿದ್ರೆ ನಾವೇನಿಲ್ಲ ಈಗ ನಾವೇ ಜನ ಕರ್ಕೊಂಡು ಬಂದಿದ್ದೀವಿ. ನಮಗಿಂತ ಜಾಸ್ತಿ ಪೊಲೀಸರೇ ಅವರು ಇಟ್ಕೊಳ್ಳಿ. ನಾವು ಕೂತಿರೋ ಒಂದು 8 ಜನ ಕೂತಿದ್ವಿ. ನಿಮಗೆ ಜಾಗ ಪೂರ್ತಿ ಓಡಾಡಕ್ಕೆ ಬೇಕಾ ಮೂಲೆ ಕೂತ್ಕೊಳ್ತಿದ್ರು. ಇದು ಪಬ್ಲಿಕ್ ಆಫೀಸ್ ಕಂಡ್ರಿ ಪೂರೈಕೆ ಕಷ್ಟ. ತಿಳಿದಿರೋ ನಾವೇನು ಹೇಳಕ್ಕಾಗಲ್ಲ. ನೋಡಮ್ಮ ನೀವು ನೀವು ಮುಗಿಸಿ ಸರ್, ಮಿಕ್ಕಿದೇನಿದೆ ಆಯ್ತು ಮುಗಿಸೋಣ. ನೀವೆಲ್ಲ ಹೇಳಕ್ ಬಂದಿದ್ದಲ್ಲ, ಕಾನೂನು ನೀವೇ ಕೈ ಕೊಟ್ಟಿದೀವ. ಕಾನೂನ ನೀವು ಉಪಯೋಗ ಮಾಡ್ರಿ ಎಲ್ಲರಿಗೂ. ಅವ್ರು ಯಾವ ಹೇಳ್ತಾರೆ ನೀವ್ ಯಾಕೆ ನಮ್ಗೆ ಹೇಳಕ್ಕೋತೀರ? ನಾವು ನೋಡಿದ್ಬೇಕಾದ್ರೆ ಅಲ್ಲಿ ಕುಂತ್ಕೊಂತೀವಿ. ಅಲ್ಲೇ ಹೊರಗಡೆ ಕೂತ್ಕೊಳ್ತಿ ಬಿಡ್ರಿ. ಅಲ್ಲಿ ಕಾಯ್ದಾರಲ್ಲಿ ಕಾನೂನು ನೀವು ತಗೊಂಡಿದ್ರೆ ಕೈಗೆ ಹುಚ್ಚುಚ್ಚಾಗಿ ನಾವು ಬೇಕಾದ್ರೆ ಮರಿಕೈತೀವಿ. ನಮ್ಗೇನ್ ಬೇಡ, ನಮ್ಗೇನು ಐಸಲಾಮ್ ಬಸ್ ಬೇಡಕೇನ್ರಿ. ನಮ್ಮ ರೈತರು ಅಧಿಕಾರ ಕೊಟ್ಟರು ಪಾಪ ಚಡ್ಡಿಯಿಂದ ಒದ್ದಾಡ್ತವೆ. बोलो भारत माता की जय। रद्दागली रद्दागली FIR रद्दागली 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 FIR रद्दागली कांग्रेस सरकार के ಧಿಕ್ಕಾರ ಧಿಕ್ಕಾರ कांग्रेस सरकार के ಧಿಕ್ಕಾರ ಧಿಕ್ಕಾರ रद्दागली रद्दागली FIR रद्दाಗಲಿ रद्दागली रद्दागली FIR रद्ದಾಗಲಿ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು. ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಮಾಡಬೇಡ್ರಿ. ನಮ್ಮನ್ನ ಯಾವ ಜೈಲಿಗೆ ಗೊತ್ತಿಲ್ಲ. ಇಷ್ಟೇ ಅಲ್ಲ, ಮುಂದುವರೆದು ಮಾತನಾಡಿದ ಶಾಸಕ ಕೃಷ್ಣಪ್ಪ, ಜೈಲಲ್ಲಿ ನಾವು ಮುದ್ದೆ ಮುರಿಯೋಕೆ ರೆಡಿ ಎಂದು ಗಟ್ಟಿ ಧ್ವನಿಯಲ್ಲಿ ಪೊಲೀಸರಿಗೆ ತಿಳಿಸಿದರು. ನಾವು ಬಸ್ಸು ನಮ್ಮವೇ ಕಣ್ರಿ. ನಮ್ಮ GST ದುಡ್ಡು ಅಂತ ಹೇಳಿ ಅದಕ್ಕೆ ತಾರೀಕು ಅದು ನಮಗೂ ಸೇರಿರೋದು. ಹೋಗಲ್ಲ, ನಾವೇನು ಬೇಡ ಅಂತೀವ. ಬಸ್ ತಗೊಂಡಲ್ಲಿ ಜನ ಓಡಾಡಲಿ, ಜನಕ್ಕೆ ಬಸ್ ಕೊಡೋಕ್ಕಲ್ಲ, ನಮಗೆ ತಗೊಂಡ್ರಿ. ನಾವು ರೆಡಿ ಇದ್ದೀವಿ. ಇವರು ಸರ್ಕಾರದವರು ಇಷ್ಟೆಲ್ಲ ನಮ್ಮ ತುಮಕೂರು ಜಿಲ್ಲೆಗೆ ತೊಂದರೆ ಕೊಡ್ತಾ ಇದ್ದಾರೆ. ಇವರು ಪಾದಯಾತ್ರೆ ಮಾಡಿ ಚುನಾವಣೆ ಮುಂದೆ ಮೇಕೆದಾಟನ ತರ್ತೀವಿ ಅಂತ ತಂದವರು. ಇವತ್ತು ನಾವೆಲ್ಲರೂ ಹೇಳ್ತೀವಿ, ಮೇಕೆದಾಟ ನಿಮಗೆ ತಾಕತ್ತಿದ್ರೆ ಮೇಕೆದಾಟ ಇಂಪ್ಲಿಮೆಂಟ್ ಮಾಡಿ. ನೀವು ಕನಕಪುರಕ್ಕೆ, ರಾಮನಗರಕ್ಕೆ, ಚನ್ನಪಟ್ಟಣಿಗೆ, ಮಾಗಡಿಗೆ, ಈವನ್ ಹೊಸಕೋಟೆಗೆ, ನಮ್ಮ ಬೆಂಗಳೂರಿಗೆ ನೀರು ಕುಡಿಯೋ ನೀರು ಕೊಡ್ಬೋದು. ಅದನ್ನ ಮಾಡ್ರಿ. ಅಂದರೆ ನಮ್ಮ ಹೊಟ್ಟೆ ಮೇಲೆ ಯಾಕೆ ಬೆಳಿತೀರಿ? ತುಮಕೂರು ಜಿಲ್ಲೆ ರೈತರಾಗಿ ನೀವು ಟಾರ್ಗೆಟ್ ಮಾಡಿ ಹೊಟ್ಟೆ ಬೆಳಿತೀರಿ. ನಿಮಗೆ ತಾಕತ್ತಿದ್ರೆ ಮಾಡಿ, ಅಲ್ಲಿ ನಾವು ಸಪೋರ್ಟ್ ಮಾಡ್ತೀವಿ. ಅದು ಬಿಟ್ಬಿಟ್ಟು ನಮ್ಮ ಗಂಗದ ಅನ್ನ ಕಿತ್ತು ತಿನ್ನೋದು ಬೇಡ. ನಿಮಗೆ ನೀವೇ ಬೆಳೆದು ನೀವೇ ತಿನ್ನಿ ಮರ್ತುಂಬ. ಈಗ ಹೇಳ್ತೀನಿ ನಾನು, ಮೇಕೆದಾಟ ನಿಮಗೆ ತಾಕತ್ತಿದ್ರೆ, ಇಚ್ಛಾಶಕ್ತಿ ಇದ್ರೆ ಮೇಕೆದಾಟ ಚಾಲನೆ ಕೊಡಿ. ನಮ್ಗೆ ತಟ್ಟಿ ಬರಬೇಡಿ. ನಾವೇನು ಹೆದರಕ್ಕಿಲ್ಲ. ರೈತರು ಗಟ್ಟಿಯಾಗಿದ್ದಾರೆ. ಬಸ್ ಇಲ್ದ್ರೆ ಹೆಲಿಕಾಪ್ಟರ್ ತಟ್ಟಿ ನಮ್ಮನ್ನು ಎಲ್ಲಿ ತಗೊಂಡು ಹೋಯ್ತಾರೆ? ಜೈಲಿಗೆ ಹೋಗ್ತೀವ, ಸ್ಟೇಷನ್ಗೆ ಹೋಗ್ತೀವ, ಅಲ್ಲಿ ಊಟ ಕೊಡ್ತಾರಪ್ಪ. ಮುದ್ದೆ ಸಾರು ಉಣಲ್ವ? ನಾವು ಊಟದ ಮೇಲೆ ಮುದ್ದೆ ಕಟ್ಟಿ ನೆತ್ತಿದ್ದಲ್ಲ. ಮುದ್ದೆ ಉಳ್ಳಕ್ಕೆ ನಾವು ರೆಡಿ ಇದ್ದೀವಿ. ಜೈಲಲ್ಲಿ ಮುದ್ದೆ ಮುರಿಯಕ್ಕೆ ನಾವೆಲ್ಲ ರೆಡಿ ಇದ್ದೀವಿ. ಅದಕ್ಕೇನು ಹೆದರಕ್ಕಿಲ್ಲ. ವಿತರಣೆ ಆಗೋ ಕೇಸು ಯಾರ್ಯಾರು ಈ ದೇಶದಲ್ಲಿ ರೈತರ ಮೇಲೆ ನೀವೆಲ್ಲ ನೋಡಿದ್ರಪ್ಪ. ಯಾವತ್ತಾರು ರೈತರ ಮೇಲೆ ಸ್ವಾಮಿ ಕೇಸ್ ಹಾಕಿ ನೋಡಿದ್ದಾರೆ. ಇದೊಂದು ಕೆಟ್ಟ ಸರ್ಕಾರ. ಇದು ಬಹುಶಃ ಉಳಿಯೋದಿಲ್ಲ. ಅದೇನು ಹೇಳ್ತಾರೆ, ದೀಪ ಆರುವಾಗ ಜೋರ ಉರಿಯುತ್ತೆ ಅಂತ ಹಂಗೆ ಆಡ್ತಾರೆ. ಅದು ಹೋಯ್ತದೆ. ಈಗ ಮನವಿ ಕೊಟ್ಟಲ್ಲ ಸರ್, ಹೇಳಿದ್ದಲ್ಲಪ್ಪ, ಸ್ವಾಮೀಜಿಯವ್ರ ಮೇಲೆ ಯುದ್ಧ ಮಾಡಬೇಕು, ರೈತರ ಮೇಲೆ ನಾವು ಮನವಿ ಕೊಟ್ಟಿರೋದು ರೈತರ ಮೇಲೆ ಹಾಕಿರೋ FIR, ಸ್ವಾಮೀಜಿಗಳು FIR ವಿತರಣಾ ಮಾಡಿ ಅಂತ ಹೇಳಿದ್ರು. ಬಟ್ ಊಂದವ್ರು ಅವ್ರಿಗೇನು ಅಧಿಕಾರ ಇಲ್ಲ. ಸುಮ್ಮನೆ ಸುಳ್ಳು ಹೇಳ್ತಾರೆ, ಅವ್ರಿಗೆ ಅಧಿಕಾರ ಇಲ್ಲ. ಅಲ್ಟಿಮೇಟ್ಲಿ ಗೌರ್ಮೆಂಟ್ ಮಾಡಬೇಕು. ಗೌರ್ಮೆಂಟ್ ಏನು ಬ್ರಹ್ಮಲೋಕದ ನಾವು ಮಾಡೋ ಸರ್ಕಾರ ಕೊಡ್ತಾರೆ. ಇಲ್ಲಿಯವರೇ ಹೋಮ್ ಮಿನಿಸ್ಟರ್ ಇದ್ದಾರೆ. ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಮಾಡಲಿ ಬೆಂಗಳೂರಿನ, ಇಲ್ಲ ನಾವು ವಿತರಣಾ ಮಾಡ್ತೀವಿ, ಎಲ್ಲ ಸ್ವಾಮೀಜಿ ರದ್ದು ಮಾಡ್ತೀವಿ ಅಂತ ನಾವು ಎದ್ದು ಹೋಗ್ತೀವಿ. ನಮ್ಮ ಉದ್ದೇಶ ಅಷ್ಟೇ.
FIR ರದ್ದು ಮಾಡಬೇಕು ಅಷ್ಟೇ. ಇನ್ನು ತಮ್ಮ ಹೋರಾಟ ಯಾಕಾಗಿ ಅನ್ನೋದನ್ನ ತುಮಕೂರು ಗ್ರಾಮಾಂತರ ಬಿಜೆಪಿ ಶಾಸಕ ಸುರೇಶ್ ಗೌಡ ಹೇಳಿದ್ದು ಹೀಗೆ. ಸುಳ್ಳು ಕೇಸ್ಗಳನ್ನ ರೈತರ ಮೇಲೆ ಮತ್ತೆ ಸ್ವಾಮೀಜಿಗಳ ಮೇಲೆ ಸುಳ್ಳು FIRಗಳನ್ನ ಸೆಕ್ಷನ್ಗಳನ್ನ ಹಾಕಿ ಅರೆಸ್ಟು ಈಗಾಗಲೇ 5 ಜನನ ಅರೆಸ್ಟ್ ಕೂಡ ಮಾಡಿದ್ರು. ಅದಕ್ಕೆ ನಾವು ಸ್ಪಷ್ಟವಾಗಿ SP ಅವರಿಗೆ IG ಅವರಿಗೆ ಇವತ್ತು ಮನವಿಯನ್ನು ಕೊಟ್ಟು ಹೇಳಿದ್ದೇವೆ. ಯಾವುದೇ ಕಾರಣಕ್ಕೂ ಅಮಾಯಕರನ್ನ ಅರೆಸ್ಟ್ ಮಾಡಬಾರ್ದು ಮತ್ತು FIRನ ರದ್ದು ಮಾಡಬೇಕು. ರೈತರ ಮೇಲೆ ಹಾಕಿರೋದನ್ನ ಸ್ವಾಮೀಜಿಗಳ ಮೇಲೆ ಹಾಕಿರೋದನ್ನ ಅಂತೇಳಿ ಅದಕ್ಕೆ ಹೋಮ್ ಮಿನಿಸ್ಟರ್ ಜೊತೆ ಸರ್ಕಾರದ ಜೊತೆ ಮಾತಾಡಿ ನಾವು ಏನು ವಿಡ್ರಾ ಮಾಡ್ತೀವಿ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಆ ಭರವಸೆಯ ಮೇಲೆ ನಾವು ನಮ್ಮ ಧರಣಿಯನ್ನು ವಿಡ್ರಾ ಮಾಡಿದ್ದೇವೆ. ಸುಮಾರು 10 ಗಂಟೆಗೆ ಶುರುವಾದ ಇವರ ಹೋರಾಟ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಒಂದು ಹಂತಕ್ಕೆ ಬಂತು. ಸ್ಥಳಕ್ಕೆ ಬಂದ IG ಲಾಬುರಾಮ್ ಇವರ ಅಹವಾಲು ಆಲಿಸಿ ಸರ್ಕಾರದ ಗಮನಕ್ಕೆ ನಿಮ್ಮ ಬೇಡಿಕೆಯನ್ನು ತರುತ್ತೇನೆಂಬ ಭರವಸೆ ನೀಡಿದ ಮೇಲೆ ಎಲ್ಲರೂ ಅಲ್ಲಿಂದ ಜಾಗ ಖಾಲಿ ಮಾಡಿದರು. ಮನವಿ ಒಳಗಡೆ ಹೇಳಿದ್ದೇವೆ. ಈಗ ರೈತರ ಮೇಲೆ ಹಾಕಿರುವಂಥ ಸುಳ್ಳು ಕಂಪ್ಲೇಂಟ್ಗಳನ್ನು, ಸುಳ್ಳು FIRಗಳನ್ನು, ಸ್ವಾಮೀಜಿಗಳ ಮೇಲೆ ಹಾಕಿರುವಂಥ ಸುಳ್ಳು FIRಗಳನ್ನು ವಿಡ್ರಾ ಮಾಡಬೇಕು ಅನ್ನೋದು ನಮ್ಮದು ಒಂದು ವಿನಂತಿ ಇದೆ, ಒತ್ತಾಯ ಇದೆ, ಬೇಡಿಕೆ ಇದೆ. ಲಿಂಕ್ ಏನಾದ್ರು ನಿಲ್ಲಿಸಬೇಕು. ಸಬ್ಜೆಕ್ಟ್ ಅಷ್ಟೇ ಮಾತಾಡೋದು. ಸರ್ಕಾರಕ್ಕೆ ನೀವು ಅಲ್ಲ ಅದು ಕೂಡ ಗೊತ್ತಾಯ್ತು, ಎಲ್ಲರೂ ಗೊತ್ತಾಯ್ತು. ನೀವು ಹೇಳ್ಬೇಕಲ್ಲ ಅಂತ. ಅದೇ ತಾವು ನಮಗೆ ಕೊಟ್ಟಿದ್ರಿ, ನಾವು ತಗೊಂಡಿದ್ದೇವೆ. ಅದ್ರ ಬಗ್ಗೆ ಮುಂದಿನ ಅನೇಕ ಕ್ರಮ ತಗೊಳ್ಬೇಕು. ನಾವು ತಮಗೆ ರಿಕ್ವೆಸ್ಟ್ ಏನು ಆಗಲ್ಲ, ಸರ್ಕಾರದ ಜೊತೆ ಮಾತಾಡಿ ವಿತ್ಡ್ರಾ ಮಾಡ್ತೀವಿ ಅಂತ ಹೇಳಿ ಅಲ್ಲ, ಅದ್ರ ಬಗ್ಗೆ ಅದು ಹೇಳಿ. ಸರ್ಕಾರ ಒಪ್ಪದ ಮೇಲೆ ವಿಡ್ರಾ ಮಾಡ್ತಾರೆ ಅವರು. ಕಾನೂನಲ್ಲಿ ಆಗಲ್ಲ ವಿತ್ಡ್ರಾ ಮಾಡ್ತೀವಿ. ನೋಡ್ರಪ್ಪ, ಇವರು IG ಸಾಹೇಬ್ ಹೇಳ್ತಾರಲ್ಲ, 100ಕ್ಕೆ 100 ಪಾಲು ಇವ್ರ ಕಾನೂನು ಅವ್ರು ಕಿತ್ಕೊಂಡ್ಬಿಟ್ಟವ್ರೆ. ಶಿವಣ್ಣವರೇ ಸ್ವಲ್ಪ ಇದು ಅಲ್ಲ ನಾವು ಇವತ್ತು ಮನವಿಯನ್ನ ಕೊಟ್ಟಿದ್ದೇವೆ. ಈಗ IG ಅವರು ನಮಗೆ ಹೇಳಿದ್ದಾರೆ, ವಿನಂತಿ ಮಾಡಿದ್ದಾರೆ, ದಯವಿಟ್ಟು ಧರಣಿ ಬಿಡಿ, ನಾವು ಸರ್ಕಾರದ ಜೊತೆ ಮಾತಾಡ್ತೇವೆ, ಮಾತಾಡಿ ಪ್ರಯತ್ನ ಮಾಡಿ ಸರ್ಕಾರದ ಮಟ್ಟದಲ್ಲಿ ಏನು ವ್ಯವಸ್ಥೆ ಮಾಡಬೇಕು ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ನಾವು ಈ ಧರಣಿಯನ್ನು ಕೈ ಬಿಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ರೀತಿಯ ಸುಳ್ಳು ಆರೋಪಗಳನ್ನ, ಸುಳ್ಳು FIRಗಳನ್ನ ಒಂದು ಸೆಕೆಂಡ್, ಒಂದು ನೀವು ಈ ಹೋರಾಟದ ಕಿಚ್ಚು ಸದ್ಯಕ್ಕೆ ತಣ್ಣಗಾಗುವ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ಬಟ್ ಈ ಹೋರಾಟವನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲು ಹೋರಾಟಗಾರರು ತೀರ್ಮಾನ ಮಾಡಿದಂತಿದ್ದು, ಮುಂದೆ ಈ ಹೋರಾಟ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.